ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ವರ್ಷ ಪೂರ್ತಿ ಎಷ್ಟೇ ಓದಿದ್ರು ಮಕ್ಕಳಿಗೆ ಪರೀಕ್ಷೆ ಅನ್ನೋದು ಕಬ್ಬಿಣದ ಕಡಲೆ ಅನ್ನೋ ಮಾತು ಸುಳ್ಳಲ್ಲ. ಯಾವ ಪ್ರಶ್ನೆ ಯಾವ ಪಾಠದಿಂದ ಬರುತ್ತೋ ಅಂತ ತಲೆ ಕೆಡಿಸ್ಕೊಳ್ತಿದ್ರು. ಅಲ್ಲದೆ ಶಿಕ್ಷಕರು ಬರೆಸೋ ಪ್ರಶ್ನೆ ಮತ್ತು ಉತ್ತರಗಳನ್ನ ಕಂಠಪಾಠ ಮಾಡ್ತಾ ಇದ್ರು. ಅಷ್ಟು ಬಿಟ್ಟು ಬೇರೇನನ್ನೂ ಓದದೆ ಪಾಸ್ ಆದವರು ಇದ್ದಾರೆ. ಆದ್ರೆ ಇನ್ಮುಂದೆ ಕಂಠಪಾಠದ ಪರೀಕ್ಷೆಗೆ ಬಾಯ್ ಬಾಯ್ ಹೇಳೋಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ. ಇನ್ನು ಕ್ಲಾರಿಟಿ ಸಿಕ್ಕಿಲ್ವಾ? ಡೀಟೇಲ್ ಆಗಿ ಹೇಳ್ತೀನಿ, ಫುಲ್ ವಿಡಿಯೋ ನೋಡಿ. ಎಷ್ಟು ದಿನ ಅಂದ್ರೆ ನೀವು ಓದುವಾಗೆಲ್ಲ ಮನೆಯಲ್ಲಿ ಓದ್ಕೊಂಡು ಸ್ಕೂಲಲ್ಲಿ ಎಕ್ಸಾಮ್ ಬರಿತಾ ಇದ್ವಿ. ಪೆನ್, ವಾಟರ್ ಬಾಟಲ್ ಬಿಟ್ಟು ಇನ್ನೇನನ್ನು ಎಕ್ಸಾಮ್ ಹಾಲ್ಗೆ ತಗೊಂಡು ಹೋಗಂಗಿರ್ಲಿಲ್ಲ. ಆದ್ರೆ ಇನ್ಮುಂದೆ ಈ ಸಿಸ್ಟಮ್ ಸ್ವಲ್ಪ ಚೇಂಜ್ ಆಗಲಿದೆ. ಯಾಕಂದ್ರೆ ಪರೀಕ್ಷೆಯಲ್ಲಿ ಉತ್ತರ ಬರೆಯೋಕೆ ವಿದ್ಯಾರ್ಥಿಗಳ ಕೈಗೆ ಪುಸ್ತಕವನ್ನೇ ಕೊಡೋಕೆ ನಿರ್ಧಾರ ಮಾಡಲಾಗಿದೆ. ಸರಿಯಾಗಿ ಗಮನಿಸಿ, ಇದು ಕೇವಲ ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಅಂದ್ರೆ CBSE ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಮಾತ್ರ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಅಂದ್ರೆ 2026-27ರಿಂದ ಇದು ಜಾರಿಗೆ ಬರುತ್ತಂತೆ. 9ನೇ ತರಗತಿ ಓದೋ ವಿದ್ಯಾರ್ಥಿಗಳಿಗೆ ತೆರೆದ ಪುಸ್ತಕ ಪರೀಕ್ಷಾ ಪದ್ಧತಿಯನ್ನ ಜಾರಿಗೆ ತರೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ಮೂಲಕ ಕಂಠಪಾಠಕ್ಕೆ ಗುಡ್ ಬೈ ಹೇಳಿ ಸಾಮರ್ಥ್ಯ, ಕೌಶಲ್ಯಕ್ಕೆ ಹಾಯ್ ಹಾಯ್ ಹೇಳಲಾಗುತ್ತೆ. ಕೇಂದ್ರೀಯ ಮಾಧ್ಯಮ ಶಿಕ್ಷಣ ಮಂಡಳಿಯಿಂದ ಪರೀಕ್ಷಾ ಪದ್ಧತಿಯಲ್ಲಿ ಬದಲಾವಣೆ ಮಾಡೋಕೆ ನಿರ್ಧರಿಸಲಾಗಿದೆ. ಹಳೆಯ ಪರೀಕ್ಷಾ ಪದ್ಧತಿ ಕಂಠಪಾಠಕ್ಕೆ ಸಮಯ ಕೊಡುತ್ತೆ ಅನ್ನೋ ವಾದ ಇತ್ತು. ಈಗಿನ ಹೊಸ ಪರೀಕ್ಷಾ ಪದ್ಧತಿಯನ್ನ ಆಯ್ಕೆ ಮಾಡಿಕೊಳ್ಳೋ ಸ್ವಾತಂತ್ರ್ಯ ಆಯಾ ಶಾಲೆಗೆ ಬಿಟ್ಟಿರುತ್ತೆ. ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಈ ಓಪನ್ ಬುಕ್ ಸಿಸ್ಟಮ್ ಫಾಲೋ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಬಗ್ಗೆ ಜೂನ್ ತಿಂಗಳಲ್ಲೇ ಸಭೆ ನಡೆದಿತ್ತು. ಆಗ ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡಿ ತೀರ್ಮಾನ ಮಾಡೋಣ ಅಂತ ಚರ್ಚೆಯಾಗಿತ್ತು. ಅದರಂತೆ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಸುಮಾರು 47ರಷ್ಟು ವಿದ್ಯಾರ್ಥಿಗಳು ಉತ್ತಮ ಅಂಕ ಗಳಿಸಿದ್ರು. ಹೀಗಾಗಿ ಮುಂದಿನ ವರ್ಷದಿಂದ ಈ ಕ್ರಮ ಜಾರಿ ಮಾಡಲು ಕೇಂದ್ರೀಯ ಮಾಧ್ಯಮ ಶಿಕ್ಷಣ ಮಂಡಳಿ ತಯಾರಿ ನಡೆಸಿದೆ. ಇದೇನೋ ಮಕ್ಕಳಿಗೆ ಖುಷಿ ವಿಚಾರ. ಆದ್ರೆ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂಥ ಅವಕಾಶ ಕೊಟ್ರೆ 10ನೇ ತರಗತಿ ಪರೀಕ್ಷೆ ಮೇಲೆ ನೆಗೆಟಿವ್ ಪ್ರಭಾವ ಬೀರುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಎಜುಕೇಶನ್ ಸಬ್ಸ್ಕ್ರೈಬ್ ಮಾಡಿ.